ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೆ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳು. ಹಲ್ಲೆಲೂಯಾ. ಹೌದಲ್ವಾ? ಹೀಗೆ ಹೋಗ್ತಾ ಹೋಗ್ತಾ ಒಂದು ವರ್ಷ ಕಳೆದೇ ಹೋಯಿತು. 2024ರಿಂದ 2025ಗೆ ಕಾಲಿಡ್ತಾ ಇದ್ದೀವಿ. ಸೊ ಅನೇಕರಿಗೆ ಅನೇಕ ಪ್ರಶ್ನೆ ಕಾಡ್ತಾ ಇರ್ಬೋದು, ಅನೇಕ ರೀತಿಯಾಗಿ ಪ್ರಶ್ನೆಗಳು ಮುಂದೆ ಬರ್ತಾ ಇರ್ಬೋದು. ಏನಂತ? ಹೌದಲ್ವಾ, ದೇವರು ಅನೇಕ ವಾಗ್ದಾನಗಳನ್ನ ಕೊಟ್ಟರು, ಅನೇಕ ವಾಗ್ದಾನ ಕೊಟ್ಟು ನಡೆಸ್ತೀನಿ, ನೆರವೇರಿಸ್ತೀನಿ ಅಂತ ಕೊಟ್ಟರು. 24ನೇ ವರ್ಷದಲ್ಲಿ 2024ನೇ ವರ್ಷದಲ್ಲಿ ಪ್ರತಿ ದಿನವೂ ದೇವರು ಒಂದು ವಾಗ್ದಾನದ ಮೂಲಕವಾಗಿ ನಮ್ಮನ್ನು ನಡೆಸಿದ್ರು, ಬಲಪಡಿಸಿದ್ರು. ಸೊ ಅನೇಕರಿಗೆ ಒಂದು ಪ್ರಶ್ನೆ ಇರ್ಬೋದು, ಅಯ್ಯೋ ಈ ವಾಗ್ದಾನಗಳು ನೆರವೇರಿಲ್ವಾ? ದೇವ್ರು ನಮ್ಮ ಜೊತೆಗಿದ್ದಾರಾ ಇಲ್ವಾ? ಹೌದು, ದೇವರು ಇದ್ದಂಗೆ ಇದೆ, ಅರೆ ಸಮಸ್ಯೆಗಳು ಇದ್ದಂಗೆ ಇದೆಯಲ್ಲ, ಹೋರಾಟಗಳು ಇದ್ದಂಗೆ ಇದೆಯಲ್ಲ, ಯಾವ ರೀತಿಯಾಗಿ ನಾವು ಬಿಡುಗಡೆಯನ್ನು ಕಾಣ್ತೀವಿ? ಹಲ್ಲೆಲೂಯಾ. ಅರೆ ದೇವರು ಇವತ್ತು ನಮಗೆ 2025ರಲ್ಲಿ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ, ನಾನು ನಿನ್ನ ಮುಂಭಾಗದಲ್ಲಿ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ದೇವರು ನಮ್ಮ ಮುಂಭಾಗದಲ್ಲಿ ಹೋಗ್ತಾ ಇದ್ದಾರೆ. ಹೇಗೆ, ಏನು? ಹಲ್ಲೆಲೂಯಾ. ಹೌದಲ್ವಾ? ದೇವರು ಒಂದು ಒಳ್ಳೆ ಮಾತಿನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಅನೇಕ ವರ್ಷಗಳಾಗಿರ್ಬೋದು, ಅನೇಕ ದಿನಗಳಾಗಿರ್ಬೋದು, ಕಳೆದ ವರ್ಷವೆಲ್ಲ ದೇವರು ವಾಗ್ದಾನವನ್ನು ಕೊಟ್ಟು ನಡೆಸಿರ್ಬೋದು. ಹೌದಲ್ವಾ? 2024 ಅನೇಕ ಪ್ರವಾದನೆಗಳು ಬಂದಿರ್ಬೋದು, ಅದು ಇನ್ನೂ ನೆರವೇರಿಲ್ಲ. ಬಟ್ ದೇವರು ಇವತ್ತು ನಿನಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. 2025ರಲ್ಲಿ ನಿನ್ನ ವಾಗ್ದಾನಗಳು ನೆರವೇರುವಂಥ ವರ್ಷವಾಗಿದೆ. ಹಲ್ಲೆಲೂಯಾ. ಹೌದಾ? ಯಾವ ರೀತಿಯಾಗಿ ನಡೆಸ್ತಾರೆ ಸಿಸ್ಟರ್? ಯಾವ ರೀತಿಯಾಗಿ ದೇವರು ನಮ್ಮನ್ನು ಬಲಪಡಿಸ್ತಾರೆ ಸಿಸ್ಟರ್? ಪ್ರತಿ ತಿಂಗಳು ಒಂದು ವಾಗ್ದಾನಗಳು ಬರ್ತಾ ಇತ್ತು, ಪ್ರತಿ ವರ್ಷ ಒಂದು ವಾಗ್ದಾನಗಳು ಬರ್ತಾ ಇತ್ತು. 2024 ಮುಗಿದೇ ಹೋಯ್ತಲ್ಲ, 25ರಲ್ಲಿ ನಾವು ಕಾಲಿಡ್ತಾ ಇದೀವಲ್ಲ ಅಂದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ವಾಗ್ದಾನಗಳು ನೆರವೇರುವಂಥ ವರ್ಷ 2025 ಆಗಿದೆ. ಹಲ್ಲೆಲೂಯಾ. ಹೌದಲ್ವಾ? ನಾವು ಯಾವ ವಾಕ್ಯದ ಮೂಲಕ ದೇವರು ನಮ್ಮನ್ನು ಬಲಪಡಿಸ್ತಾರೆ, ಯಾವ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ನಾವು ನೋಡಿಕೊಳ್ಳೋಣವಾ? ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಚನವನ್ನು ಓದಿಕೊಳ್ಳೋಣ. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲರ ಮುಂದೆ ಅವನಿಗೆ, ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದದ್ದರಿಂದ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಹಲ್ಲೆಲೂಯಾ. ಸೊ ನೋಡಿ, ದೇವರು ಎಷ್ಟೊಂದು ಒಳ್ಳೆ ವಾಕ್ಯ, ನಮ್ಮನ್ನು ಬಲಪಡಿಸುವಂಥ ವಾಕ್ಯ. ಯಾವ ರೀತಿಯಾಗಿ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡ್ತಾರಂತ ನೋಡೋದಾದರೆ, ಆಗ ಮೋಶೆ ಯೆಹೋಶುವನ ಕರೆದು ಹೇಳ್ತಾ ಇದ್ದಾರೆ, ಇಸ್ರಾಯೇಲರನ್ನ ಇನ್ನು ಮುಂದೆ ನೀನೇ ನಡೆಸಬೇಕು. ಹಲ್ಲೆಲೂಯಾ. ಹೌದಲ್ವಾ? ಇಸ್ರಾಯೇಲರು ಒಂದು ದಾಸತ್ವದಲ್ಲಿ ಐಗುಪ್ತ ದೇಶದಲ್ಲಿ ಜೀವಿಸ್ತಾ ಇದ್ದಾಗ ಅವರ ಕಷ್ಟ, ಅವರ ಕಣ್ಣೀರು, ಅವರ ದುಃಖವನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ಕಾನಾನಿಗೆ ನಾನು ಕರ್ಕೊಂಡು ಬರ್ತೇನೆ, ಹಾಲು ಜೇನು ಅರಿಯುವಂಥ ದೇಶಕ್ಕೆ ಕರ್ಕೊಂಡು ಬರ್ತೇನೆ ಒಂದು ವಾಗ್ದಾನ ಮಾಡಿ ಇಸ್ರಾಯೇಲರನ್ನು ಮೋಶೆಯೊಂದಿಗೆ ಕರ್ಕೊಂಬರಕ್ಕೆ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಅನೇಕ ಹೋರಾಟಗಳು ಬರುತ್ತೆ. ಅವ್ರು ಮೊದಲನೇದಾಗಿ ದೇವರಿಗಾಗಿ ಮೊದಲನೇ ಹೆಜ್ಜೆ ಎತ್ತಿಟ್ಟಾಗ ಅವ್ರಿಗೊಂದು ಮೊದಲೇ ಮುಂದೆ ಸಿಗೋದೇನೆಂದರೆ ಕೆಂಪು ಸಮುದ್ರ. ಹಲ್ಲೆಲೂಯಾ. ಹೌದಲ್ವಾ? ಹೋರಾಟಗಳು, ಸಮಸ್ಯೆಗಳು, ಕಣ್ಣೀರುಗಳು, ದುಃಖಗಳು, ಅನೇಕ ಕೊರತೆಗಳು, ಗುನುಗುಟ್ಟುವೆಗಳು, ಎಷ್ಟೋ ನೋವನ್ನು ನೋಡ್ಕೊಂಡು ಬಂದರು. ಹಲ್ಲೆಲೂಯಾ. ಮೋಶೆಯೊಂದಿಗೆ ಬರ್ತಾ ಇರುವಾಗ ಅಲ್ಲಿ ಒಂದು ಸಮುದ್ರ ಬಂತು. ಆಮೇಲೆ ನಂತರ ಅವರಿಗೆ ಊಟಕ್ಕಿಲ್ಲ ಅಂತಂದ್ರು, ನೀರಿಲ್ಲ ಅಂತಂದ್ರು, ಮಾಂಸಗಳು ಬೇಕು ಅಂದರು. ದೇವರು ಪರಲೋಕದ ಮನ್ನವನ್ನು ಸುರಿಸಿದ್ರು. ಸೊ ಅನೇಕ ವಿಧವಾದ ಸಾಕ್ಷಿಗಳು ನಡೀತಾ ಇತ್ತು, ಅನೇಕ ವಿಧವಾದ ಅದ್ಭುತಗಳು ನೋಡ್ತಾ ಇದ್ರು. ಆದರೂ ಕೂಡ ಅವ್ರು ಕೇಳಿ ಪಡೆಯುವಂಥದ್ದು ಮೋಶೆಯೊಂದಿಗೆ ಬಂದಂಥ ದಿನಗಳು. ಹಲ್ಲೆಲೂಯಾ. ಹೌದಲ್ವಾ? ಈ 2024 ಕೂಡ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ದಿನ ಏನೋ ಒಂದು ಹೋರಾಟ, ಪ್ರಾರ್ಥನೆ ಮಾಡಿ ಆನ್ಸರನ್ನು ಹೊಂದಿಕೊಂಡಂಥ ದಿನಗಳು, ಪ್ರಾರ್ಥನೆ ಮಾಡಿ ದೇವರ ಗೆದ್ದುಕೊಂಡಂಥ ದಿನಗಳು, ಪ್ರಾರ್ಥನೆ ಮಾಡಿ ಜಯವನ್ನು ಕಂಡಂಥ ದಿನಗಳು ಇರ್ಬೋದು. ಹೌದಲ್ವಾ? ಸೊ ಅದೇ ರೀತಿಯಾಗಿ ಇಸ್ರಾಯೇಲ್ ಜನರು ಮೋಶೆಯೊಂದಿಗೆ ಬರುವಾಗ ಪ್ರತಿ ಒಂದನ್ನು ಕೇಳಿ ನೀರಿಲ್ಲ ಅಂದ್ರು, ದೇವ್ರ ಬಂಡೆಯಿಂದ ನೀರು ಕೊಟ್ಟರು. ಮಾಂಸ ಇಲ್ಲ ಅಂದ್ರು, ಲಾವಕ್ಕಿಗಳನ್ನ ತರಿಸಿ ದೇವರು ಮಾಂಸಗಳನ್ನ ಕೊಟ್ಟರು. ಕೆಂಪು ಸಮುದ್ರ ಮುಂಭಾಗ ಬಂತು, ಅದನ್ನ ಎರಡಾಗಿ ಭಾಗ ಮಾಡಿದ್ರು. ಅನೇಕ ರೀತಿಯಾದ ಅದ್ಭುತಗಳು, ಅನೇಕ ರೀತಿಯಾದ ದೇವರು ಕಾರ್ಯಗಳನ್ನ ಮಾಡಿದ್ರು. ಹಲ್ಲೆಲೂಯಾ. ಸೊ ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ಬೋದು. ವಿಮೋಚನಾ ಕಾಂಡ 13ನೇ ಅಧ್ಯಾಯದಲ್ಲಿ 21ನೇ ವಚನ ಹೀಗೆ ಹೇಳ್ತಾ ಇದೆ, ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೂ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸುವುದು. ಹಲ್ಲೆಲೂಯಾ. ಏನಾಗ್ತಾ ಇತ್ತು ಇಸ್ರಾಯೇಲರಿಗೆ? ಇಸ್ರಾಯೇಲರಿಗೆ ನಡೆದು ಬರುವಾಗ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಾಗ ದೇವರು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಅವರು ಒಂದಿಗೆ ನಡೆಸ್ಕೊಂಡು ಹೋದ್ರು. ಹೌದಲ್ವಾ? ಅವ್ರು ಒಂದಿಗೆ ದೇವರು ಇದ್ರು. ಅರೆ ಅನೇಕ ಹೋರಾಟಗಳನ್ನು ನೋಡಿದ್ರು, ಅನೇಕ ಸಮಸ್ಯೆಗಳಿಗೊಳಗಾದ್ರು, ಅನೇಕ ಗುಣುವಿಟ್ಟಿಗೆ, ನೋವುಗಳು, ಕಣ್ಣೀರುಗಳು, ಬಾಧೆಗಳು, ಪ್ರಶ್ನೆಗಳು ಅವ್ರನ್ನ ಕಾಡಿಸ್ತಾನೇ ಇತ್ತು. ಅರೆ ಒಂದು ಸಮಯ ಬರ್ತಾ ಇದೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಮೋಶೆ ಹೇಳ್ತಾ ಇದ್ದಾರೆ, ಯೆಹೋಶುವನೇ ನಾನಲ್ಲ, ಇನ್ನು ಮುಂದೆ ನೀನೇ ಈ ಜನಗಳನ್ನ ನಡೆಸ್ಕೊಂಡು ಹೋಗ್ಬೇಕು, ದೇವರು ವಾಗ್ದಾನ ಮಾಡಿದ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇದ್ರಲ್ಲಿ ನಾವು ಏನನ್ನ ಕಾಣ್ಬೋದು ಅಂದ್ರೆ, ದೇವರು ಮೋಶೆಯೊಂದಿಗೆ ವಾಗ್ದಾನ ಕೊಟ್ಟು
ಪಡ್ಕೊಂಡ್ಬಂದ್ರು. ಮೋಶೆಯ ಜನರೇಷನ್ ಅಲ್ಲಿ ಎಲ್ಲರೂ ಬೇಡಿಕೊಂಡು ಅದನ್ನ ಹೊಂದಿಕೊಂಡರು. ಆದರೆ ಯೆಹೋಶುವ ಜನರೇಷನ್ ಅಲ್ಲಿ ವಾಗ್ದಾನಗಳು ಪೂರೈಸುವಂತ ಜನರೇಷನ್ ಆಗಿದೆ. ಹಾಲೆಲೂಯಾ. ಈ 2024 ನಿಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಕೊಟ್ಟಿರ್ಬೋದು, ನೀವು ಹೋರಾಡಿ ಗೆದ್ದುಕೊಂಡಿರ್ಬೋದು, ಹೋರಾಡಿ ಪ್ರಾರ್ಥನೆಗೆ ಉತ್ತರವನ್ನು ಹೊಂದಿಕೊಂಡಿರ್ಬೋದು. ಬಟ್ ದೇವರು ಹೇಳ್ತದೆ ಈ 2025 ನೀನು ಕಾಲಿಡುವುದು ಯೆಹೋಶುವನ ಜನರೇಷನ್ ಅಲ್ಲೇ ದೇವರು ಕೊಟ್ಟಂತಹ ವಾಗ್ದಾನ ನೆರವೇರಿತು. ಹಾಲೆಲೂಯಾ. ಕಾನಾನಿಗೆ ಜನರು ಬಂದ ಕಾಲಿಟ್ಟರು, ಹಾಲು ಜನ ಅರಿವಂತ ಆಶೀರ್ವಾದನ ಹೊಂದಿಕೊಂಡರು. ಹಾಲೆಲೂಯಾ. ಇವತ್ತು ದೇವರು ನಿನ್ನ ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಒಂದು ಈ 2025 ವರ್ಷ ಏನಾಗಿದೆ ಅಂದ್ರೆ ನಿನ್ನ ದರ್ಶನಗಳು, ನಿನ್ನ ಪ್ರವಾದನೆಗಳು, ನಿನ್ನ ವಾಗ್ದಾನಗಳು, ದೇವರು ಕೊಟ್ಟಂತ ಮಾತುಗಳು ನೆರವೇರುವುದೇ ಈ 2025 ಆಗಿದೆ ನನ್ನ ಜೀವಿತದಲ್ಲಿ. ಹಾಲೆಲೂಯಾ. ಹಾಲೆಲೂಯಾ. ಹೌದಲ್ವಾ? ದೇವರು ನಿಮಗೆ ಒಂದು ಮಾತನ್ನು ಕೊಡ್ತಾರೆ. ಮೋಶೆಯ ಜನರೇಷನ್ ದಾಟಿ ಬಂದಿದ್ದೀರಾ, ಈಗ ಯೆಹೋಶುವನ ಜನರೇಷನ್ ಪ್ರತಿಯೊಂದು ನೆರವೇರ್ಲಿಕ್ಕಿದೆ. ಅದಕ್ಕೆ ದೇವರು ನಾನು ನಿನ್ನ ಮುಂಭಾಗದಲ್ಲಿ ಹೋಗ್ತಾ ಇದ್ದಾನೆ. ಹಾಲೆಲೂಯಾ. ದೇವರು ಮುಂಭಾಗದಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾರೆ? ಸೊ ನಾವು ಅದನ್ನ ನೋಡಿಕೊಳ್ಳೋಣ. ಯೆಶಾಯ 45ನೇ ಅಧ್ಯಾಯದಲ್ಲಿ 2ನೇ ವಚನ ನೋಡಿಕೊಳ್ಳೋಣ. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವಂಥ ಪಾಸ್ತಿಗಳನ್ನು ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಪೇಕ್ಷವನ್ನು ನಿನಗೆ ಕೊಡುವೆನು. ನನ್ನ ಸೇವಕನಾದ ಯಾಕೋಬನಿಗಾಗಿ ನಾನು ಹಾದುಕೊಂಡ ಇಸ್ರಾಯೇಲ್ಗಾಗಿ ಹೆಸರಿದು ನಿನ್ನನ್ನು ಕರೆದಿದ್ದೇನೆ. ಹಾಲೆಲೂಯಾ. ದೇವರು ಮುಂಭಾಗದಲ್ಲಿ ಹೋಗ್ತೀನಿ ಅಂತ ವಾಗ್ದಾನ ಕೊಟ್ರಲ್ವಾ? ದೇವರು ಮುಂಭಾಗದಲ್ಲಿ ಹೋಗ್ತೀನಿ, ನಾನು ನಿನ್ನ ನಡೆಸ್ತೀನಿ ಅಂತ ದೇವ್ರು ವಾಗ್ದಾನ ಕೊಟ್ಟರಲ್ಲ. ಇವತ್ತು ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಮುಂಭಾಗದಲ್ಲಿ ಹೋಗಿ ನಾನು ಏನು ಮಾಡ್ತೇನೆ, ನಿನ್ನ ದಿನ್ನೆಗಳನ್ನ ಸರಿ ಮಾಡ್ತೇನೆ. ಹಾಲೆಲೂಯಾ. ಆ 2024 ಮೋಶೆಯ ಜನರೇಷನ್ ಇದ್ದ ಪ್ರಕಾರ ಪ್ರತಿಯೊಂದು ಮುಂಭಾಗದಲ್ಲಿ ಬರ್ತಾ ಇತ್ತು, ಪ್ರತಿಯೊಂದು ಸಮಸ್ಯೆಗಳು ಬರ್ತಾ ಇತ್ತು, ನೀರಿನ ಕೊರತೆ ಬರ್ತಾ ಇತ್ತು, ಊಟದ ಕೊರತೆ ಬರ್ತಾ ಇತ್ತು, ಭಯಗಳು ಬರ್ತಾ ಇತ್ತು, ಕೆಂಪು ಸಮುದ್ರ ಬರ್ತಾ ಇತ್ತು, ಪ್ರತಿಯೊಂದು ಕೇಳಿ ಪಡ್ಕೊಂಡ್ರು. ಬಟ್ ಈ 2025 ದೇವ್ರು ಹೇಳ್ತಾ ಇದ್ದಾರೆ, ನೀನು ಕೇಳಕ್ ಮುಂಚೆ ನಾನು ಮುಂದೆ ಹೋಗ್ತಾ ಇದ್ದೀನಿ, ನಿನ್ನ ದಿನ್ನೆಗಳನ್ನ ಸರಿ ಮಾಡ್ತಾ ಇದ್ದೀನಿ, ನೆಲ ಸಮ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಪ್ರಾಬ್ಲಮ್ ನಿನ್ನ ಮುಂದೆ ಬರಬೇಕಾದ್ರೂ ಅದು ನನ್ನ ದಾಟಿ ಬರಬೇಕಾಗಿದೆ. ಬಿಕಾಸ್ ನಾನು ಮುಂದೆ ಹೋಗೋದಾದರೆ ನಿನ್ನ ಸಮಸ್ಯೆ ನೀನು ನೋಡೋದೇ ಇಲ್ಲ, ಅದು ನಾನೇ ಸರಿ ಮಾಡ್ತೇನೆ. ಹಾಲೆಲೂಯಾ. ದೇವ್ರು ನಿನಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಕಬ್ಬಿಣದ ಹಗ್ಗಳಿಗಳನ್ನ ಮುರಿದು ದೇವರು ಒಂದು ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ. ಕತ್ತಲೆಯಲ್ಲಿ ಬಚ್ಚಿದ ನಿಧಿ ನಿವೇಶಗಳು ನಿನಗೆ ಕೊಡ್ಲಿಕ್ಕಿದ್ದಾರೆ. ಕಷ್ಟ, ನಷ್ಟ, ಕಣ್ಣೀರು, ಕೊರತೆ, ಬಡತನ, ದರಿದ್ರತನ ನೋಡಿ ಜೀವಿಸ್ತಾ ಇದ್ದೀರಾ. ಇವತ್ತು ದೇವ್ರು ಹೇಳ್ತಾರೆ, ಎಲ್ಲ ಸರಿ ಮಾಡಿ, ಯಾವುದೆಲ್ಲ ಸೈತಾನದಿಂದ ಕದ್ದುಕೊಂಡು ಇಟ್ಟಿದ್ನು ಪ್ರತಿ ಒಂದನ್ನು ದೇವ್ರು ನಿನಗೆ ಕೊಡ್ಲಿಕ್ಕಿದ್ದಾರೆ. ಹಾಲೆಲೂಯಾ. ಅದಕ್ಕೆ ದೇವ್ರು ನಿನಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಮುಂಭಾಗದಲ್ಲಿ ಹೋಗ್ತಾ ಇದ್ದೀನಿ. 2024 ಅನೇಕ ಹೋರಾಟಗಳು, 2024 ಕಣ್ಣೀರುಗಳು, 2024 ದೇವ್ರನ್ನ ಜೊತೆಗೇ ಇದ್ರು, ದೇವ್ರನ್ನ ಪ್ರಾರ್ಥಿಸ್ತಾನೆ ಇದೆ, ಉಪವಾಸದಲ್ಲಿದೆ, ಕಣ್ಣೀರಲ್ಲಿದೆ, ದುಃಖದಲ್ಲಿದೆ. ಆದರೂ ಜಯವನ್ನು ಕಾಣ್ತಾ ಇದ್ರು ಕೂಡ ಏನೋ ತೃಪ್ತಿ ಹೊಂದಿಲ್ಲ, ಏನೋ ಪ್ರವಾದನೆ ಫುಲ್ಫಿಲ್ ಆಗಿಲ್ಲ. ಇವತ್ತು ದೇವ್ರು ಹೇಳ್ತಾರೆ, ನಿನ್ನ ಪ್ರವಾದನೆಗಳು ಕಾರ್ಯರೂಪಕ್ಕೆ ಬರುವಂಥ ವರ್ಷವೇ 2025 ಆಗಿದೆ. ಹಾಲೆಲೂಯಾ. ದೇವರು ವಾಗ್ದಾನ ಕೊಟ್ಟರೆ ನೆರವೇರಿಸುವ ದೇವರು ಮನುಷ್ಯರಾಗಿ ಎರಡು ಮಾತಿನವರಲ್ಲ. ದೇವರು ಮಾತು ಕೊಟ್ಟರೆ ಅದನ್ನು ನೆರವೇರಿಸುವ ದೇವರು. ನಿನ್ನ ದೇವರಾದ ಕರ್ತನು ನಿನಗೆ ಹೇಳ್ತಾ ಇದ್ದಾರೆ, ನಿನ್ನ ಮುಂಭಾಗದಲ್ಲಿ ನಾನು ಹೋಗ್ತಾ ಇದ್ದೀನಿ, ನಿನ್ನ ದಿನ್ನೆಗಳನ್ನ ಸರಿ ಮಾಡ್ತಾ ಇದ್ದೀನಿ, ಕಬ್ಬಿಣದ ಅಗಲಿಗಳನ್ನ ಮುರಿತಾ ಇದ್ದೀನಿ. ಸೈತಾನ ನಿನ್ನ ಜೀವಿತದಲ್ಲಿ ಏನೆಲ್ಲ ಕಟ್ಟುಗಳನ್ನ ಹಾಕಿದನು, ಸೈತಾನ ಇಷ್ಟು ದಿನ ಯಾವುದೋ ಡೋರ್ ನಿನ್ನ ಆಶೀರ್ವಾದದ ಬಾಗಿಲು ತೆರೆಯದಂತೆ ಮುಚ್ಚಿಟ್ಟಿದ್ರು, ಅದೆಲ್ಲ ದೇವರು ಓಡೆದು ನಿನಗೆ ಮಾರ್ಗವನ್ನು ರೆಡಿ ಮಾಡ್ಲಿಕ್ಕಿದ್ದಾರೆ. ಹಾಲೆಲೂಯಾ. ಇಷ್ಟು ದಿನ ನೀನು ಬೇಡಿ ಹೊಂದಿಕೊಂಡಿದ್ದ ದಿನಗಳು ಹೋಯಿತು, ನಿನಗೆ ಬೇಕಾದ ನಿನ್ನ ದೇವರ ಜೊತೆಯಾಗಿದ್ದು ನಡೆಸುವರಾಗಿದ್ದಾರೆ. ಸೊ ದೇವರು ನಿನ್ನ ಮುಂಭಾಗದಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನಿನ್ನ ಪರಿಸ್ಥಿತಿ ಇನ್ನು ಮುಂದೆ ಬದಲಾಗಲಿಕ್ಕಿದೆ. ನೀನು ಕಂಡಂಥ ಕಣ್ಣೀರನ್ನು ಮತ್ತೆ ಕಾಣೋದಿಲ್ಲ, ಕಂಡಂಥ ಕೊರತೆಗಳು ಮತ್ತೆ ಕಾಣೋದಿಲ್ಲ, ಪಟ್ಟಂಥ ಪ್ರಾಯಸಗಳನ್ನು ಮತ್ತೆ ಪಡೋದಿಲ್ಲ. ಬಡತನಗಳು, ದರಿದ್ರಗಳು, ಹೋರಾಟಗಳು, ಕಷ್ಟಗಳು, ಕಣ್ಣೀರುಗಳು ನಿನ್ನ ಬಿಟ್ಟು ಹೋಗುವಂಥ ಸಮಯ ಬಂದಿದೆ. ಅದೇ 2025 ನೀನು ಕಾಲಿಡ್ತಾ ಇದೆಯಾ. ಹಾಲೆಲೂಯಾ. ಭಯಪಡಬೇಡ, ನಿನ್ನನ್ನು ಕರೆದಾತನು ನಂಬಿಗಸ್ತ ದೇವನು. ನಾವು ಸಾಧಾರಣವಾದ ದೇವರನ್ನು ಆರಾಧಿಸ್ತಾ ಇಲ್ಲ, ಸಾಧಾರಣ ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿಲ್ಲ, ನಿಜ ದೇವರನ್ನು, ಜೀವ ಸ್ವರೂಪರನ್ನು, ಸೃಷ್ಟಿಯ ಕರ್ತನ ಆರಾಧಿಸ್ತದವೆ. ನಮ್ಮ ದೇವರು ವಾಗ್ದಾನ ಕೊಟ್ಟರೆ ನೆರವೇರಿಸುವ ದೇವರು. ಕಾನಾನರಿಗೆ ದೇವರು ಇಸ್ರಾಯೇಲರಿಗೆ ವಾಗ್ದಾನವನ್ನು ಕೊಟ್ಟರು, ನಿನ್ನ ಕಾನಾನ್ ದೇಶದಲ್ಲಿ ಆಲೋಚನೆ ಅರಿವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ವಾಗ್ದಾನ ಮೋಶೆಗೆ ಕೊಟ್ಟ ದೇವನು ಯೆಹೋಶುವನೊಂದಿಗೆ ನೆರವೇರಿಸುವ ದೇವನು. ಇವತ್ತು ಹೇಳ್ತಾ ಇದ್ದಾರೆ, ಯೆಹೋಶುವನ ಜನರೇಷನ್ಗೆ ನೀವು ಕಾಲಿಡ್ತಾ ಇದ್ದೀರಾ, ಜಯವು ನಿಮ್ಮದಾಗಿದೆ, ಯುದ್ಧವು ನನ್ನದಾಗಿದೆ ಎಂಬುದಾಗಿ. ಭಯಪಡಬೇಡಿ, ನಿಮಗಾಗಿ ನನ್ನ ದೇವರು ಮುಂದೆ ಹೋಗ್ತಾ ಇದ್ದಾರೆ, ನಿನಗಾಗಿ ದಾರಿಯನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೈತಾನನ್ನು ಕದ್ದಿಟ್ಟಿದ್ದನ್ನು ಪ್ರತಿಯೊಂದು ಕತ್ತಲಿರೋದನ್ನು ತೆಗೆದುಕೊಂಡು ಬಂದು ನಿನಗೆ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ, ನಿನ್ನ ಮಾರ್ಗವನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ. 2024 ನೀನು ಪಟ್ಟಂತ ಪ್ರಾಯಸಗಳು ಮತ್ತೆ ಪಡುವಂಥದ್ದು ಇರೋದಿಲ್ಲ. 2024 ಬೇಡಿಕೊಂಡ ಪ್ರಕಾರ 2025 ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಿನ್ನ ಆಸೆಗಳನ್ನು ಪೂರೈಸುವ ವರ್ಷವಾಗಿದೆ, ನಿನ್ನ ಅವಶ್ಯಕತೆ ಸಂಧಿಸುವಂಥ ವರ್ಷವಾಗಿದೆ, ನಿನ್ನ ಕಣ್ಣೀರನ್ನು ಒರೆಸುವಂಥ ವರ್ಷವಾಗಿದೆ. ನಿನ್ನ ದೇವರು ವಾಗ್ದಾನ ಕೊಟ್ಟೇ ಬಿಟ್ಟರು. ಹಾಲೆಲೂಯಾ. ಹಾಲೆಲೂಯಾ. ಸೊ ಎಷ್ಟು ಸುಂದರವಾದ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಹೌದು ದೇವ ಜನರೇ, ನಾವು ಇವತ್ತು ದೇವರಲ್ಲಿ ಒಪ್ಪಿಸಿಕೊಟ್ಟವರಾಗೋಣ. ಈ ಸಮಯದ ದೇವರ ಹತ್ರ ಕೇಳಿಕೊಂಡ, ಸ್ವಾಮಿ ನಮಗೆ ನೀನು ವಾಗ್ದಾನ ಕೊಟ್ಟಿದ್ಯಾ, ಅದನ್ನು ನೆರವೇರಿಸುವ ದೇವನಾಗಿದೆಯಾ ಅಂತ ಹೇಳಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಸೊ ನಾವು ಮತ್ತೆ ಒಂದು ಸರಿ
ಆ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋಣ. 8ನೇ ವಚನದಲ್ಲಿ ದೇವರಿಗೆ ಹೇಳ್ತಾ ಇದ್ದಾರೆ, ಆದದರಿಂದ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನಿನ್ನ ಮುಂದುಗಡೆ ಹೋಗುವನು, ಆತನಿನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಹಾಲೆಲೂಯ. ನಿನ್ನನ್ನು ಅಪಜಯಕ್ಕೆ ದೇವರು ಗುರಿಪಡಿಸೋದಿಲ್ಲ. ಮೊದಲನೇದಾಗಿ ದೇವರು ನಿನಗೆ ಹೇಳ್ತಾರೆ ಧೈರ್ಯದಿಂದಿರು, ಯಾಕಂದ್ರೆ ನಾನು ನಿನ್ನ ಸಂಗಡ ಇದ್ದೇನೆ. ಹಾಲೆಲೂಯ. 2024 ಡೌಟ್ ಪಡ್ತಾ ಇದ್ರಾ, ದೇವ್ರು ನನ್ನ ಜೊತೆಗಿದ್ದಾರಾ, ಇಷ್ಟು ಹೋರಾಟ ಬರ್ತಾ ಇದೆ, ದೇವ್ರು ನನ್ನ ಜೊತೆಗಿದ್ದಾರಾ, ನನ್ನ ಕಣ್ಣೀರು ಇನ್ನೂ ಹೀಗೆ ಇದೆಯಲ್ಲ ಅಂತ. ಬಟ್ 2025 ಹೇಳ್ತಾ ಇದ್ದಾರೆ, ದೇವ್ರು ನಿನ್ನ ಜೊತೆಯಾಗಿ ಇದ್ದು ನಿನ್ನ ಮುಂಭಾಗದಲ್ಲಿ ಹೋಗಿ ನಿನ್ನ ಮಾರ್ಗಗಳ ಸರಿ ಮಾಡಿ ಈ ವರ್ಷ ನನಗೆ ಜಯವನ್ನು ಕೊಡುವಂಥ ದೇವರಾಗಿದೆ. ನಿನ್ನ ಕಷ್ಟದ ದಿನಗಳು ಮುಗಿದು ಹೋಗಿದೆ, ನಿನ್ನ ಕಣ್ಣೀರಿನ ದಿನಗಳು ಮುಗಿದು ಹೋಗಿದೆ. ಹೊಸ ವರ್ಷವು ನಿಮ್ಮ ಜೊತೆ ಹೊಸ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಈ 2025 ಕಂಡಂಥ ಕಷ್ಟಗಳನ್ನ ಮರೆತು ಹೊಸದಾಗಿ ಅದ್ಭುತಗಳು ನಡೆಯುವಂತಾಗಿದೆ. ನಂಬುವಂಥ ಪ್ರತಿಯೊಬ್ಬರ ಕಣ್ಗಳ ಮುಚ್ಚಿ ನಾವು ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ. ಕರ್ತನೆ, ಇದು ಸ್ವಾಮಿ ರಾಜ ಕರ್ತನೆ, ಯಾರೆಲ್ಲ ಕರ್ತನೆ ಈ ವಿಡಿಯೋ ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರ ಮೇಲೆ ಕರ್ತನೆ ಸ್ವಾಮಿ ನಿನ್ನ ಆಶೀರ್ವಾದಕರು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ರಾಜ ಕರ್ತನೆ. ಅನೇಕ ಹೋರಾಟಗಳು ಸ್ವಾಮಿ 2024 ಕರ್ತನೆ ಬರೀ ಪ್ರಶ್ನೆಗಳು ಮಾತ್ರ ಉಳಿದಿತ್ತು ಸ್ವಾಮಿ. ಅನೇಕ ಕಣ್ಣೀರು, ದುಃಖ, ಭಯ, ನಾಳೆ ದಿನದ ಕುರಿತಾಗಿ ಚಿಂತೆ, ಕಣ್ಣೀರಿನ ಹೋರಾಟ ಸ್ವಾಮಿ. ಅರೆ ಇವತ್ತು ನೀನು ಕೊಟ್ಟಿದ್ದೆ ವಾಗ್ದಾನ ಕರ್ತನೆ 2024 ಕರ್ತನೆ, ನೀನು ಕೊಟ್ಟಂಥ ವಾಗ್ದಾನಗಳು ಪೂರೈಸುವಂಥ ವರ್ಷವೇ 2025 ಆಗಿದೆ ಕರ್ತನೆ ಸ್ವಾಮಿ. ಆ 2025 ಕರ್ತನೆ ಸಕಲ ಸೌಕರ್ಯವು ಇವ್ರನ್ನ ಹುಡುಕಿ ಬರ್ತಾ ಇರೋದಕ್ಕಾಗಿ ಸ್ತೋತ್ರ, ಸಕಲ ಆಶೀರ್ವಾದಗಳು ಇವ್ರು ಹುಡುಕಿ ಬರ್ತಾ ಇರೋದಕ್ಕಾಗಿ ಸ್ತೋತ್ರ. ಓ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ಅಂಜಬೇಡ, ಧೈರ್ಯದಿಂದಿರು, ನಾನು ನಿನ್ನೊಂದಿಗಿದ್ದು ನಿನ್ನ ಮುಂಭಾಗದಲ್ಲಿ ಹೋಗಿ ನಿನ್ನ ಎಲ್ಲ ನೆಲಗಳನ್ನು ದಿನ್ನೆಗಳನ್ನ ಸಮ ಮಾಡ್ತೇನೆ. ನೀನು ಯಾವ ಜಾಗದಲ್ಲಿ ಬೀಳುವಂತೆ ನಾನು ಮಾಡೋದಿಲ್ಲ, ಯಾವ ಜಾಗದಲ್ಲಿ ಕಣ್ಣೀರಿರುವಂತೆ ನಾನು ಮಾಡೋದಿಲ್ಲ, ಯಾವ ಜಾಗದಲ್ಲಿ ಬೇಕು ಅನ್ನೋದನ್ನ ಕೇಳುವಂತೆ ಮಾಡೋದಿಲ್ಲ. ನಿನ್ನ ಆಸೆಗಳನ್ನ ಪೂರೈಸುವಂಥ ವರ್ಷವೇ 2025 ಆಗಿದೆ. ಓ ಥ್ಯಾಂಕ್ ಯು ಲಾರ್ಡ್ ಕರ್ತನೆ. ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ಲಿಕ್ಕೆ ಕರ್ತನೆ. ಅಪ್ಪ ಈ 2025 ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಕೊಡ್ಲಿಕ್ಕೆ ಕರ್ತನೆ. 2025 ಅವರ ಜೀವಿತದಲ್ಲಿ ಕರ್ತನೆ ಅವರ ಭವಿಷ್ಯವನ್ನು ಬದಲಾಯಿಸುವಂಥ ವರ್ಷವಾಗಿರ್ಲಿಕ್ಕೆ ಕರ್ತನೆ. ಯಾರೆಲ್ಲ ಕರ್ತನೆ ಸಮಸ್ಯೆಯಲ್ಲಿ, ಹೋರಾಟದಲ್ಲಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ದುಃಖದಲ್ಲಿ ನೊಂದು ಬೆಂದಿದ್ದಾರೋ ಕರ್ತನೆ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಕರ್ತನೆ ಸ್ವಾಮಿ. ಅವರ ಕಷ್ಟದ ದಿನಗಳು ಮುಗಿದು ಹೋಗ್ಲಿಕ್ಕೆ ಕರ್ತನೆ ಸ್ವಾಮಿ. ಹೊಸ ವರ್ಷ ಹೊಸ ಆಶೀರ್ವಾದನ ಬಿಡುಗಡೆ ಮಾಡ್ತಾ ಇದ್ದೀರಿ ರಕ್ಷೆ ಕರ್ತನೆ ಸ್ವಾಮಿ. ಅಪ್ಪ ಕರ್ತನೆ ನಿನ್ನ ಕೃಪೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ, ಈ ಕೃಪೆಯ ಹಸ್ತವನ್ನು ಮುಟ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವರ್ಷದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅನೇಕ ಸೇವಕರ ಮೇಲೆ ನನ್ನ ಕರೆಗಳು ಇಳಿದು ಬರ್ತಾ ಇದೆ. 2025 ಅನೇಕ ಸೇವಕರ ಮೇಲೆ ಒಂದು ಬಲವಾದ ಅಭಿಷೇಕ ಬರಲಿಕ್ಕಿದೆ. 24 ಕಾಣದಿರುವಂಥ ಅದ್ಭುತಗಳು 25 ಸೇವಕರ ಸಭೆಗಳು ಎದ್ದೇಳಲಿಕ್ಕಿದೆ. ಅದ್ಭುತವಾದ ಸಾಕ್ಷಿಗಳು ಎದ್ದೇಳಲಿಕ್ಕಿದೆ. ಅದ್ಭುತವಾದ ಕಾರ್ಯಗಳು ನಡೆಯಲಿಕ್ಕಿದೆ. ನಿಮ್ಮನ್ನು ಕೊಂಡು ದೊಡ್ಡ ಜಾತಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಅನೇಕ ಸಭೆಗಳು ಅದ್ಭುತವಾಗಿ ನಡೆದು ಗುರುತಿಸುವಂಥದ್ದು ಪಡ್ತಾ ಇರುತ್ತೆ. ಇವತ್ತು ಅನೇಕ ಅಭಿಷೇಕ ಸಭೆಗಳು ಕಾಣಿಸದೆ ಹೋಗಿದೆ. ಬಟ್ ದೇವರು 2025 ಹೇಳ್ತಾ ಇದ್ದಾರೆ, ನಿನ್ನ ಸಭೆಯನ್ನು, ನಿನ್ನ ಸೇವೆಯನ್ನು ಗುರುತಿಸುವಂಥ ಸಮಯ 2025 ಎಂಬುದಾಗಿ. ಅನೇಕ ವಿಶ್ವಾಸಿಗಳಿಗೆ ದೇವರು ಹೇಳ್ತಾರೆ, ನಿನ್ನ ನೆಕ್ಸ್ಟ್ ಲೆವೆಲ್ ಅಭಿಷೇಕದಲ್ಲಿ ನಾನು ತುಂಬಿಸ್ತಾ ಇದ್ದೀನಿ. ಸಭೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಡಲಿಕ್ಕಿದ್ದಾನೆ. ಅದ್ಭುತವಾದ ಕರೆಗಳು, ನಿಮ್ಮ ಪ್ರವಾದನೆಯ ದರ್ಶನಗಳು ನೆರವೇರುವಂಥದ್ದು, ನಿಮ್ಮ ದರ್ಶನದ ಕಣ್ಣುಗಳು ತೆರೆಯಲ್ಪಡ್ತಾ ಇದೆ. ಅನೇಕರ ಮೇಲೆ ಇವತ್ತು ದೇವರ ಒಂದು ಬಲವಾದ ಬೆಂಕಿ ಚಲಿಸಿದ ದರ್ಶನ ಕಣ್ಣುಗಳು ತೆರೆಯಲ್ಪಡ್ತಾ ಇದೆ. ಆತ್ಮಿಕವಾದ ಒಂದು ದರ್ಶನವನ್ನು ಕಾಣಲಿಕ್ಕಿದ್ದೀರಾ. ದೇವರು ಯುದ್ಧ ಮಾಡುವುದನ್ನು ನೀವು ಕಾಣಲಿಕ್ಕಿದ್ದೀರಾ. ದೇವರು ಜಯ ಕೊಡುವುದನ್ನು ನೀವು ಕಾಣಲಿಕ್ಕಿದ್ದೀರಾ. ಓ ಬಿಡುಗಡೆಯ ಸಮಯ ಇದೋ, ಸ್ವೀಕಾರ ಮಾಡಿ ಯೇಸುವಿನ ನಾಮದಲ್ಲಿ ಕರ್ತನೆ ರಾಜ. ಎಲ್ಲ ಕಟ್ಟುಗಳು, ಎಲ್ಲ ವೈರ್ಯ ಸಮಸ್ತ ಅಧಿಕಾರ ಬಲಗಳು, ಎಲ್ಲ ಕಬ್ಬಿಣದ ಅಗಲಿಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ ರಾಜ ಕರ್ತನೆ ಸ್ವಾಮಿ. ವ್ಯಾಧಿಯಲ್ಲಿ ಇದ್ದಂಥ ಪ್ರತಿಯೊಬ್ಬರಿಗೂ ಸ್ವಸ್ಥತೆ ಉಂಟಾಗ್ಲಿ ಕರ್ತನೆ ರಾಜ. ಸಮಸ್ಯೆಯಲ್ಲಿ, ಹೋರಾಟದಲ್ಲಿ, ಸಾಲದಲ್ಲಿ ಇದ್ದವರಿಗೆ ರಾಜ ಬಿಡುಗಡೆ ಉಂಟಾಗ್ಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ. ಅಪ್ಪ ಇದು ನಿನ್ನ ವರ್ಷವಾಗಿದೆ ಕರ್ತನೆ. ನೀನು ಮುಂಭಾಗದಲ್ಲಿ ಹೋಗ್ತಾ ಇದೆಯಾ ಕರ್ತನೆ. 2025 ಜಯವ ಹೊರತು ಬೇರೇನು ಕಾಣೋದಿಲ್ಲ ಕರ್ತನೆ ಸ್ವಾಮಿ. ಅಪ್ಪ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಕಾರ್ಯವನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತಾ ಯೇಸು ನಾಮದಲ್ಲಿ ಪ್ರತಿಯೊಬ್ಬನ ಆಶೀರ್ವದಿಸ್ತಾ ಇದ್ದೀನಿ ಕರ್ತನೆ. ಯೇಸುವಿನ ನಾಮದಾಗ ತಂದೆ ರಾಜನೇ, ಆಮೆನ್. ಹಲ್ಲೆಲೂಯ. ದೇವರು ವಾಗ್ದಾನ ಕೊಟ್ಟಿದ್ದಾರೆ, ಖಂಡಿತವಾಗಿ ದೇವರು ನೆರವೇರಿಸುವವರಾಗಿದ್ದಾರೆ. ಹೌದಲ್ವಾ? ಮೋಶೆಯ ಜನ್ರೇಷನ್ ಹೋಗಿ ಯೆಹೋಶುವನ ಜನ್ರೇಷನ್, ವಾಗ್ದಾನಗಳು ನೆರವೇರುವಂಥ ವರ್ಷ 2025 ನಿಮಗೆ ಶುಭವೂ, ಕೃಪೆಯೂ, ಸಂತೋಷವೂ, ಸಕಲ ಐಶ್ವರ್ಯದಿಂದ ತುಂಬಿಸಿ ಆಶೀರ್ವದಿಸುವವರಾಗಿದ್ದಾರೆ ದೇವರು. ಹಲ್ಲೆಲೂಯ. ಸಂತೋಷದಿಂದ ಹೆಜ್ಜೆ ಇಡೋಣ, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.